ಲಾವಣಿ ಗೊತ್ತಿದೆ, ಲಾವಣಿ ಸಾಹಿತ್ಯ ಎಲ್ಲರಿಗೂ ಗೊತ್ತಿದೆ, ಉತ್ತರ ಕರ್ನಾಟಕದಲ್ಲಿ ವಿಶೇಷವಾಗಿರುವಂತದ್ದು. ಹುಟ್ಟಿತೋ ಕಿತ್ತೂರ ನಾಡಾಗ ಬಂಟರಾಯಣ್ಣ ಸಂಗೊಳ್ಳಿ ಊರಾಗ, ಹುಲಿಯು ಹುಟ್ಟಿತೋ ಕಿತ್ತೂರ ನಾಡಾಗ ಬಂಟರಾಯಣ್ಣ. ಅಲ್ಲಿ ಲಾವಣ್ಯ ಅನ್ನುವಂಥ ಪದದಿಂದಲೇ ಬರ್ತದೆ. ನಂತರದಲ್ಲಿ ಗಂಡು ಹೆಣ್ಣಿನ ಸಂವಾದಕ್ಕೆ ಹೇಳಿಕೊಡಿತು. ತದನಂತರದಲ್ಲಿ ಸ್ವತಂತ್ರ ಸಂಗ್ರಾಮಕ್ಕೆ ಜನರನ್ನು ಗುರುತಿಸುವಂತ ಪ್ರಕ್ರಿಯೆಗೆ ಆಯಿತು. ಏನ್ ಗಾಂಧೀಜಿಯವರ ಬಗ್ಗೆ ಅಭಿಮಾನದ ಅಗತ್ಯ. ಪ್ರತಿಯೊಂದು ಹಳ್ಳಿಯಲ್ಲಿ ಹೋಗ್ಬಿಟ್ಟು ಎಲ್ಲಪ್ಪ ಸ್ವತಂತ್ರಕ್ಕ ಹೋರಾಟಕ್ಕೆ ಹೋರಾಟ ಮಾಡಿ ಬ್ರಿಟಿಷರನ್ನ ಹೊಡೆದಾಡಿಸೋಣ ಅಂತ ಹೇಳಿದ್ರು. ಎಲ್ಲ ಬೆಳಗಾವದಲ್ಲಿ ಒಂದ್ಸಲ ಮಾತಾಡಿದೆ, ಮುಂದೆ ದಾವಣಗೆರೆ ಒಳಗೆ ಮಾತಾಡಿದೆ, ಮುಂದೆ ಇಲ್ಲೆಲ್ಲ ರಾಮನಗರದ ಒಂದ್ಸಲ ಮಾತಾಡಿದೆ. ಈ ನಡುವಿನ ಗ್ಯಾಪ್ ತುಂಬಿಕೊಡೋರು ಯಾರು ಅಂದ್ರೆ ನಮ್ಮ ಜನಪದ ಕಲಾ. ಜನಪದ ಕಲಾವಿದರು ಇದಾರಲ್ಲ, ನಿಜವಾಗಿ ದೇಶಕ್ಕೆ ಸ್ವತಂತ್ರ ಕೊಟ್ಟಂತಹ ಮಹನೀಯರು. ಇವರು ಕುರಿತಾಗಿ ಅಧ್ಯಯನ ಮಾಡಿದ್ದೀವಿ. ಮಹಿಳಾ ಕಲಾವಿದರ ಅನೇಕ ಅವ್ರ ಕುರಿತಾಗಿ ಅಧ್ಯಯನ ಮಾಡಿದ್ದೀವಿ. ಇನ್ನೂ ನಮ್ಮ ಅಧ್ಯಯನ ಅಮರೇಗಾದ ಇಕ್ಕಿದೆ. ಟ್ರೈಬ್ಸ್ ಬಗ್ಗೆ ಮಾತಾಡಿದ್ರು ಸರ್, ಬಹಳ ಚೆನ್ನಾಗಿ ಗೊತ್ತಿದೆ. ಬ್ರಿಟಿಷರನ್ನ ಇಡೀ ನಾಡಿನೊಳಗೆ ನಿಲ್ಲಿಸದ ಒಡಲೇ ಇದ್ದ ಸಂದರ್ಭದೊಳಗ ಕಾಡು ಪ್ರಿಯರು ಕಾಡಿಗೆ ಹೋದ್ರು. ಆ ಕಾಡಿನೊಳಗ ಬುಡಕಟ್ಟು ಸಮುದಾಯ ನಿಲ್ಲಿಸಿಕೊಡ್ಲಿಲ್ಲ, ಯಾವ್ಯಾವ ಸಮುದಾಯ ನಿಲ್ಲಿಸಿಕೊಡ್ಲಿಲ್ಲ ಅವ್ರು ಎಳ್ಕೊಂಡು ಬಂದ ಎಲ್ಲರೂ ಕ್ರಿಮಿನಲ್ ಟ್ರೈಬ್ಸ್ ದೂರ ಹಾಕ್ಬಿಟ್ರು. ಒಂದ್ ಕಡೆಗೆ ಬುಡಕಟ್ಟು ಸಮುದಾಯವನ್ನು ಸಹ ಈ ಸ್ವತಂತ್ರಕ್ಕೆ ಹೋರಾಟ ಮಾಡಿದ್ದ ಘಟನೆಗಳಲ್ಲ, ಇವು ನಾವು ಇನ್ನೂ ಅಧ್ಯಯನ ಮಾಡಲಿಲ್ಲ. ಸೊ ಈ ರೀತಿಯಾದಂತ ಅಧ್ಯಯನ ಜೊತೆಗೆ ಒಂದು ಕಲೆಯಲ್ಲಿ ನಿಷ್ಣಾತರಾಗಿ ಸಂಗೀತ ತಜ್ಞರಾಗುವಂತದ್ದು, ಮತ್ತೆ ಒಂದು ಕಲೆಯೊಳಗ ಪಾರಂಗತೆಯನ್ನ ಸಾಧಿಸ್ತಕ್ಕಂಥ ಪ್ರಕ್ರಿಯೆಯನ್ನ ನಾವು ಮಾಡಬೇಕಾಗಿದೆ ಅಂತ